ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಏನಪ್ಪ ಇವಳು ಇಷ್ಟು ದಿವಸ ಯಾವ ವೀಡಿಯೋಸು ಅಪ್ಲೋಡ್ ಮಾಡಿಲ್ಲ ಅಂದ್ಕೊಂಡ್ರೆ, ನಾನು 15 ಡೇಸಿಂದ ನೇಪಾಳ್ ಟ್ರಿಪ್ ಹೋಗಿದ್ದೆ ಫ್ರೆಂಡ್ಸ್. ಅದರಿಂದ ಯಾವ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಮತ್ತು ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಡೇಸ್ ರೆಸ್ಟಲ್ಲಿದ್ದೆ, ಮತ್ತು ಅಲ್ಲಿಂದ ಬಂದು ಟಯರ್ಡ್ ಆಗಿತ್ತು, ರೆಸ್ಟಲ್ಲಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಇದು ಗಾರ್ಲಿಕ್ ಪನ್ನೀರ್ ಅಂತ. ರೆಸ್ಟೋರೆಂಟ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ ಫ್ರೆಂಡ್ಸ್. 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಇದು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡೋಕ್ಕೆ ಬಟರು, ಮತ್ತು ಇದು ಸಾಲ್ಟು ರುಚಿಗೆ ತಕ್ಕಷ್ಟು. ಪನ್ನೀರನ್ನ ಈ ಥರ ತಿನ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಸ್ವಲ್ಪ ವೆನಿಗರ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ಇದನ್ನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಾಚ್ ಮಾಡಿ. ಮತ್ತು ಫಸ್ಟಿಗೆ ನಾನು ಬೌಲ್ಗೆ ಇದು ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಕ್ರೀಮ್ ತೊಗೊಂಡಿದ್ನಲ್ಲ, 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಗಾರ್ಲಿಕ್ಕು, ಇದು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಇಡೀ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದೆ. ನೆಕ್ಸ್ಟ್ ಇದಕ್ಕೆ ಅಚ್ಚ ಖಾರದ ಪುಡಿ 1.5 ಸ್ಪೂನಷ್ಟು ತೊಗೊಂಡಿದ್ದೆ, ಅಚ್ಚ ಖಾರದ ಪುಡಿ. ಮತ್ತು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಮತ್ತು ವೆನಿಗರ್ ತೊಗೊಂಡಿದ್ದೆ, 1 ಸ್ಪೂನಷ್ಟು ವಿನಿಗರ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಪನ್ನೀರು ತಿನ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಇದಕ್ಕೆಲ್ಲ ಅಪ್ಲೈ ಮಾಡೋಣ. ಇದಕ್ಕೆ ಅಪ್ಲೈ ಮಾಡಿ ಇಡೋಣ. ಪನ್ನೀರಲ್ಲಿ ಹೈ ಪ್ರೋಟೀನ್ಸ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಮತ್ತು ತುಂಬ ವಯಸ್ಸಾದವ್ರಿಗೆಲ್ಲ ಕೊಡ್ಬೋದು. ಇದು ತುಂಬ ಒಳ್ಳೆಯದಿದು, ಪ್ರೋಟೀನ್ಸ್ ಜಾಸ್ತಿ ಇದೆ ಇದರಲ್ಲಿ. ಮತ್ತು ಈವ್ನಿಂಗ್ ಟೈಮ್ ನೀವು ಸ್ನ್ಯಾಕ್ಸ್, ಕಾಫಿ ಜೊತೆ ತಿನ್ಬೋದು ಇದನ್ನು ಮಾಡಿಕೊಂಡು. ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಡಬೇಕು ಫ್ರೆಂಡ್ಸ್. ಇದು ರೆಸ್ಟಲ್ಲಿ ಬಿಟ್ಬಿಟ್ರೆ ಆಮೇಲೆ ಫ್ರೈ ಮಾಡೋದು ನೀವು. ನೋಡಿ, ಎಲ್ಲದಕ್ಕೂ ಈ ಥರ ಹಚ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲದಕ್ಕೂ ಪನ್ನೀರ್ ಸ್ಲೈಸ್ಗೆ ಈ ಮಿಕ್ಸ್ ಮಾಡಿದ್ನಲ್ಲ ಖಾರ, ಅದೆಲ್ಲ ಅಪ್ಲೈ ಮಾಡಿಟ್ಟಿದ್ದೀನಿ. ಇದೊಂದು 15 ಮಿನಿಟ್ಸ್ ಬಿಟ್ಟು ಇವಾಗ ಫ್ರೈ ಮಾಡೋಣ. 15 ಮಿನಿಟ್ಸ್ ಆದಮೇಲೆ ಫ್ರೈ ಮಾಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಈಗ 15 ಮಿನಿಟ್ಸ್ ಆಗಿದೆ. ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿ ಆಗಿದೆ. ಈಗ ಇದಕ್ಕೆ ಒಂದು 2-3 ಸ್ಪೂನಷ್ಟು ಬಟರ್ ಹಾಕ್ಕೊಂಬಿಡೋಣ, ಕ್ಯೂಬು ಅಷ್ಟು. ಶಾಲೋ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು. ನೋಡಿ, ಬಟರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ಟವ್ ತುಂಬ ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ. ಈಗ ಬಟರ್ ಕಾಯ್ದಿದೆ. ಈಗ ಒಂದೊಂದೇ ಸ್ಲೈಸ್ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಗಾರ್ಲಿಕ್ ಪೇಸ್ಟ್ನ, ಅದನ್ನು ಹಾಕ್ಕೊಂಡ್ಬಿಡೋಣ. ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು ಫ್ರೆಂಡ್ಸ್ ಇದನ್ನು. ಒಂದೊಂದೇ ಸ್ಲೈಸ್ ಹಾಕಿ ಕಾಯಿಸ್ತೀನಿ ನೋಡಿ, ಶಾಲೋ ಫ್ರೈ ಮಾಡ್ತಿದ್ದೀನಿ. ಎರಡು ಸೈಟು ಕಾಯಿಸ್ಕೊಬೇಕು ಫ್ರೆಂಡ್ಸ್. ಇದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಇದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಇದು ಫ್ರೆಂಡ್ಸ್. ತಿನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ ನೀವು ಸ್ಲೈಸು ಪನ್ನೀರನ್ನ.
ನೋಡಿ ಇದು ಒಂದು ಸೈಡ್ ಕಾಯ್ದಿದೆ, ಇದನ್ನೆಲ್ಲ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕಾಯಿಸ್ಕೊಂಬಿಡೋಣ. ಮಾಡ್ತಾ ಹೋಗಿ ಲೋ ಫ್ಲೇಮಲ್ಲೇ ಕಾಯಿಸ್ಬಿಡಿ, ಚೆನ್ನಾಗಿರುತ್ತೆ. ತುಂಬ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಇದು. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಾಯ್ದಿದೆ ಚೆನ್ನಾಗಿ. ಈಗ ತೆಕ್ಕೊಂಡ್ಬಿಡ್ತಾ ಇದ್ದೀನಿ ಎಲ್ಲದನ್ನು. ಇಷ್ಟು ಕಾಯಿದ್ರೆ ಸಾಕು, ತುಂಬ ಸೀದಿಸಿದ್ರೆ ಚೆನ್ನಾಗಿರಲ್ಲ. ನೋಡಿ ಇನ್ನೊಂದು ಸ್ವಲ್ಪ ಇದೆಯಲ್ಲ ಬಟರು, ಇದನ್ನು ಹಾಕ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಸ್ಲೈಸ್ ಇದೆ, ಅದಕ್ಕೆ ಸರಿ ಹೋಗುತ್ತೆ ಇದು. ಮತ್ತು ಇಲ್ಲಿ ಹಚ್ಚಿಟ್ಟಿದ್ನಲ್ಲ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಒಂದೊಂದೇ ಸ್ಲೈಸ್ ಹಾಕಿ ಕಾಯಿಸ್ಕೊಂಬಿಡೋಣ ಇದನ್ನು. ಇದನ್ನು 2 ಸೈಡ್ಸನ್ನು ಕಾಯಿಸ್ಕೊಂಬಿಡ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಗಾರ್ಲಿಕ್ ಪನ್ನೀರು ರೆಸ್ಟೋರೆಂಟ್ ಸ್ಟೈಲ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್, ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.